ಸಾವು. ಕಡಲಿನ ನಂಟು ಉಪ್ಪಿಗೆ ಬರ ಎನ್ನುವ ಗಾದೆ ಕನ್ನಡದಲ್ಲಿದೆ. ಸಿರಿ ಸನಿಹದಲ್ಲಿದ್ದರೂ ಅದನ್ನು ಪಡೆಯೋದು ಕಷ್ಟ, ಪಡೆದರೂ ಅದು ನಮ್ಮ ನೆರವಿಗೆ ಬರಲಾರದು ಎನ್ನುವ ಅರ್ಥ ಈ ಗಾದೆಯಲ್ಲಿದೆ. ಇದು ಅನುಭವದ ಮಾತಾಗಿದೆ. ಪ್ರಾಚೀನ ನಾಗರಿಕತೆಗಳ ಕಾಲದಿಂದಲೂ ಮಾನವರು ಕಡಲಿನ ಮೇಲೆ ಹಲವಾರು ದಿನ ಸಾಗ್ತಾ ಇದ್ರು. ಆ ಕಾಲದಲ್ಲಿ ಕಡಲಿನಲ್ಲಿ ದಾರಿ ತಪ್ಪೋದು, ಹಸಿವೆಯಿಂದ ಸಾಯೋದು ಸಾಮಾನ್ಯ ಆಗಿತ್ತು. ದಿಕ್ಕನ್ನ ಸರಿಯಾಗಿ ಗುರುತಿಸೋದು, ಕಡಲಿನ ಗಾಳಿಗಳ ದಿಕ್ಕು ಮತ್ತು ಅವಧಿಯನ್ನ ಸಾಕಷ್ಟು ಸರಿಯಾಗಿ ತಿಳಿಯೋದು ಸಾಧ್ಯವಾದ ನಂತರ ಪಯಣ ಮೊದಲಿಗಿಂತಲೂ ಸುಲಭ ಆಯ್ತಾದರೂ ಕೂಡ ಹಸಿವೆಯಿಂದ ಸಾಯುವ ಪ್ರಕರಣಗಳು ಕಡಿಮೆ ಆಗಲಿಲ್ಲ. ನಮ್ಮೆಲ್ಲರ ಸಾಮಾನ್ಯ ಕಲ್ಪನೆಯಂತೆ ಸಮುದ್ರ ಅಂದ್ರೆ ಸಾವಿರಾರು ಬಗೆಯ ನೀರಿನ ಜೀವಿಗಳ ಮಹಾನ್ ನೆಲೆ. ಅಲ್ಲಿ ವೈವಿಧ್ಯಮಯವಾದ ಪ್ರಾಣಿಗಳು ಮತ್ತು ಸಸ್ಯಗಳು ನೆಲೆಯೂರಿದ್ದಾವೆ. ವಿಜ್ಞಾನಿಗಳು ಮಾಡಿರುವ ಒಂದು ಅಂದಾಜಿನಂತೆ ಮುಂದಿನ ಹಲವು 100 ವರ್ಷಗಳ ಕಾಲ ಅಂದರೆ ಶತಮಾನಗಳ ಕಾಲ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗೆ ಸಮುದ್ರ ಅಂದ್ರೆ ಕಡಲು ಆಹಾರ ಒದಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಿದ್ರೂ ಕೂಡ ಚರಿತ್ರೆಯಲ್ಲಿ ಮತ್ತು ಸಮುದ್ರಯಾನದ ದಾಖಲೆಗಳಲ್ಲಿ ನಾವಿಕರು ಕಡಲಿನಲ್ಲಿ ದಾರಿ ತಪ್ಪಿ ಊಟವಿಲ್ಲದೆ ಕಂಗಾಲಾಗಿ ಹಸಿವಿನಿಂದ ಸತ್ತಂತ ಸಂಗತಿಗಳು ಸಿಗ್ತವೆ. ಯಾನದ ವೇಳೆಯಲ್ಲಿ ಹಸಿವೆಯಿಂದ ಪಾರಾಗೋದಕ್ಕೆ ನಾವಿಕರು ತಮ್ಮ ಜೊತೆಗೆ ಒಯ್ದಿದ್ದಂಥ ಮತ್ತು ತಮ್ಮ ಗುರಿ ತಲುಪಿದ ನಂತರ ಬಳಸೋದಕ್ಕಾಗಿ ಒಯ್ದಿದ್ದಂತಹ ಪ್ರಾಣಿಗಳನ್ನ ಕೂಡ ಕೊಂದು ತಿಂದ ಪ್ರಕರಣಗಳು ಕೂಡ ಸಿಗ್ತವೆ. ಕೆಲವು ದಾಖಲೆಗಳಲ್ಲಿ ನಾವಿಕರು ಹಸಿವನ್ನು ತಾಳಲಾರದೆ ತಮ್ಮ ಚಪ್ಪಲಿಗಳನ್ನ ಸುಟ್ಟು ತಿಂದ ಕಥೆಗಳು ಕೂಡ ಇವೆ. ಕಡಲಿನಲ್ಲಿ ಪ್ರಯಾಣ ಮಾಡುವ ನಾವಿಕರು ಹಲವಾರು ಸಂಕಷ್ಟಗಳಿಗೆ ಒಳಗಾಗೋದು, ಪೌಷ್ಟಿಕ ಆಹಾರ ಇಲ್ಲದೆ, ಸಮತೋಲನದ ಆಹಾರವಿಲ್ಲದೆ ಸ್ಕರ್ವಿಯಂತ ರೋಗಗಳಿಗೆ ತುತ್ತಾಗೋದು ಸೋಜಿಗೆ ಅಂತ ನಮಗೆ ಅನಿಸೋದಿಲ್ಲ. ಆದ್ರೆ ನೂರಾರು ಬಗೆಯ ಪ್ರಾಣಿಗಳಿಂದ ತುಂಬಿರುವ ಕಡಲಿನಲ್ಲಿ, ಮೀನು ಇರ್ತಕ್ಕಂಥ ಕಾಡಿನಲ್ಲಿ ಸಾಗುವ ಜನ ನಾವಿಕರು ಉಪವಾಸದಿಂದ ಹೇಗೆ ಸಾಯ್ತಾರೆ? ಕಡಲಲ್ಲಿರುವ ಮೀನುಗಳನ್ನ ಹಿಡಿದು ತಿನ್ನಬಹುದಲ್ವೇ ಅನ್ನುವ ಸಂಶಯ ನಮ್ಮಲ್ಲಿ ಮೂಡುತ್ತೆ. ಆದ್ರಿಂದ ಈ ಕುರಿತಾಗಿ ವಾಸ್ತವ ಸ್ಥಿತಿಗಳು ನಿಜವಾಗಿಯೂ ಏನಾಗಿರ್ತವೆ ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡೋಣ. ಕಡಲಿನಲ್ಲಿ ಮೀನುಗಳು ತಮಗೆ ದಕ್ಕುವ ಪಾಚಿಯನ್ನ ಸಸ್ಯವನ್ನು ತಿಂದು ಬರುತ್ತವೆ. ಈ ಸಸ್ಯಗಳಲ್ಲಿ ವಿಷಕಾರಕ ಅಂಶಗಳಿದ್ರೆ ಅವು ಮೀನುಗಳ ದೇಹವನ್ನು ಸೇರ್ತದೆ. ಅಂತಹ ಮೀನುಗಳನ್ನು ತಿಂದ್ರೆ ರೋಗಗಳು ಬರಬಹುದು, ಕೆಲವೊಮ್ಮೆ ಸಾವು ನೋವುಗಳು ಕೂಡ ಉಂಟಾಗಬಹುದು. ಆದ್ರಿಂದ ಪಾಚಿ ಅಥವಾ ಸಸ್ಯಗಳನ್ನು ತಿನ್ನುವ ಮೀನುಗಳನ್ನು ತಿನ್ನಬಾರದು. ಇತರ ಜಲಚರಗಳನ್ನು ತಿಂದು ಬದುಕುವ ಬೇಟೆಗಾರ ಜೀವಿಗಳನ್ನ ತಿಂದು ಬದುಕಬಹುದು, ಯಾಕೆಂದ್ರೆ ಅವು ವಿಷಕಾರಿಯಾಗಿರೋದಿಲ್ಲ ಅಂತಕ್ಕಂಥ ನಂಬಿಕೆ ಕೂಡ ಇತ್ತು. ದೀರ್ಘಕಾಲ ಹೊಸ ಭೂಪ್ರದೇಶಗಳನ್ನ ಹುಡುಕಿಕೊಂಡು ಹೋಗ್ತಾ ಇದ್ದ ನಾವಿಕರು ಮತ್ತು ಸಾಹಸಿಗಳು ಕಡಲಿನಿಂದ ಪಡೆದಂತ ಆಹಾರ ಸುರಕ್ಷಿತವಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ತಮ್ಮದೇ ಆದ ವಿಧಾನಗಳನ್ನ ರೂಪಿಸಿಕೊಂಡಿದ್ರು. ಇದರ ಜೊತೆಗೆ ಕೆಲವು ಕುರುಡು ನಂಬಿಕೆಗಳು ಕೂಡ ಅವರಲ್ಲಿ ಮನೆ ಮಾಡಿದ್ರು. ಸ್ಪೇನ್ ನಾವಿಕರು ತಾವು ಕಡಲಿನಿಂದ ಮೀನನ್ನು ಹಿಡಿದ ನಂತರ ಅವುಗಳ ಮೇಲೆ ಮಂತ್ರಿ ಕೇಸಿನ ನೀರನ್ನು ಚಿಮುಕಿಸ್ತಾ ಇದ್ರು. ಕೆಲವು ಸಲ ಬೆಳ್ಳಿಯ ನಾಣ್ಯ ಅಥವಾ ಕ್ರೈಸ್ತರ ಚಿಲುವೆಯ ಗುರುತನ್ನ ಅವುಗಳ ಮೇಲೆ ಇರಿಸ್ತಾ ಇದ್ರು. ಮೀನುಗಳ ಮೇಲೆ ಇಟ್ಟ ಬೆಳ್ಳಿಯ ನಾಣ್ಯ ಕರೆ ಆದ್ರೆ ಅಥವಾ ಹೊಳಪನ್ನು ಕಳೆದುಕೊಂಡ್ರೆ ಆ ಮೀನನ್ನು ಅಪಾಯಕಾರಿ ಅಂತ ಪರಿಗಣಿಸ್ತಾ ಇದ್ರು. ಮೀನನ್ನು ಹಿಡಿದು ದೋಣಿಯಲ್ಲಿ ಹಾಕಿದಾಗ ನೊಣಗಳು ಬಾರದೆ ಇದ್ರೆ ಅಂತಹ ಆಹಾರ ತಿನ್ನೋದಕ್ಕೆ ಅಯೋಗ್ಯ ಅಂತ ಭಾವಿಸಿ ಎಲ್ಲವನ್ನ ಹೊರಳಿ ಸಮುದ್ರಕ್ಕೆ ಎಸೆತಾ ಇದ್ರು. ಸಾಮಾನ್ಯ ಶಕಪೂರ್ವ 7ನೇ ಶತಮಾನದಲ್ಲಿ ಚೀನಾದ ವೈದ್ಯರು ಕೆಲವು ಮೀನುಗಳನ್ನ ತಿಂದ ನಂತರ ಮನುಷ್ಯರು ಅಸ್ವಸ್ಥರಾಗದನ್ನ ಹಾಗೆಯೇ ಕೆಲವು ಸಲ ಸಾಯೋದನ್ನು ಕೂಡ ಗುರುತಿಸಿದ್ರು. ಇದಕ್ಕೆ ಕಾರಣ ಅವರಿಗೆ ನಿಗೂಢಾಗಿತ್ತು. 1866ರಲ್ಲಿ ಕ್ಯೂಬಾದ ವೈದ್ಯ ಫಿಲಿಪ್ ಇದಕ್ಕೆ ಕಾರಣವನ್ನ ಗುರುತಿಸಿದ. ಹವಳಾದ ದ್ವೀಪದ ಸಮೀಪದಲ್ಲಿ ವಾಸಿಸುವ ಮೀನುಗಳನ್ನು ತಿಂದಾಗ ಮನುಷ್ಯರ ಆರೋಗ್ಯ ಹದಗೆಡೋದು ಹಾಗೆಯೇ ಸಾವಿನಲ್ಲಿ ಕೊನೆಗೊಳ್ಳೋದು ಕೂಡ ಈತ ಪತ್ತೆ ಹಚ್ಚಿದ. ಈ ಮೀನುಗಳಲ್ಲಿ ಇರುವ ವಿಷಗಳು ಸಿಗಿಟೋರಿಯನ್ ಅಂತ ಕರೆಯಲ್ಪಡ್ತವೆ. ಹವಳದ ದ್ವೀಪ ಹಾಗೆ ಹೆಚ್ಚಿನ ಕಡಲಿನ ಸಸ್ಯಗಳು ಇರುವ ಪ್ರದೇಶದಲ್ಲಿ ಜೀವಿಸುವ ಮೀನುಗಳು ಅಲ್ಲಿ ದಕ್ಕುವ ಸಸ್ಯವನ್ನು ತಿಂದು ಬರುತ್ತವೆ. ಸಸ್ಯಗಳಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮೀನುಗಳ ದೇಹವನ್ನ ಸೇರ್ತವೆ. ಈ ವಿಷವನ್ನು ತಾಳುವ ಸಾಮರ್ಥ್ಯ ವಿಕಸನದ ಹಾದಿಯಲ್ಲಿ ಮೀನುಗಳಿಗೆ ದಕ್ಕಿದೆ, ಆದರೆ ಮನುಷ್ಯರಿಗೆ ಅದು ದಕ್ಕಿಲ್ಲ. ಸಿಗುಟೇರಿಯನ್ ಇರುವ ಸಸ್ಯಗಳನ್ನು ತಿನ್ನುವ ಮೀನುಗಳನ್ನ ಮನುಷ್ಯರು ತಿಂದಾಗ ಸಾವು ಉಂಟಾಗುತ್ತೆ. ಸಿಗುಟೇರಿಯನ್ ವಿಷವನ್ನು ಹೊಂದಿರುವ ಮೀನುಗಳನ್ನ ಇತರ ಮೀನುಗಳು ತಿಂತವೆ. ಇಂತಹ ಬೇಟೆಗಾರ ಮೀನು ಅಥವಾ ಪ್ರಾಣಿ ಹೆಚ್ಚು ವಯಸ್ಸಾದಂತೆ ಅದರ ದೇಹದಲ್ಲಿ ಹೆಚ್ಚಿನ ಸಿಗುಟಾಕ್ಸಿನ್ಸ್ ವಿಷಗಳು ಹೆಚ್ಚಿರ್ತವೆ. ಇಂತಹ ಬೇಟೆಗಾರ ಮೀನುಗಳನ್ನ ಹಿಡಿದು ತಿಂದಾಗಲೂ ಕೂಡ ಮನುಷ್ಯರಿಗೆ ಸಾವು ಉಂಟಾಗುತ್ತೆ. ಇಂತಹ ಮೀನುಗಳನ್ನು ಕುದಿಸಿ ಅಡುಗೆ ಮಾಡಿದಾಗಲೂ ಕೂಡ ಈ ವಿಷ ನಿವಾರಿಸಲ್ಪಟ್ಟಿರೋದಿಲ್ಲ. ಸಿಗುಟೋರಿಯನ್ ವಿಷದ ದುಷ್ಪರಿಣಾಮಗಳು ಹೊಟ್ಟೆ ನೋವು, ವಾಂತಿ, ಭೇದಿ ಸೇರಿದಂತೆ ಉಸಿರಾಟದ ತೊಂದರೆಯಲ್ಲಿಯೂ ಹೃದಯ ಸ್ತಂಭನದಲ್ಲಿಯೂ ಕೊನೆಗಾಣಬಹುದು. ವಿಷಕಾರಿ ಆಹಾರವನ್ನು ಸೇವಿಸಿದ 1 ಗಂಟೆಯ ನಂತರ ಇವು ಕಾಣಿಸಿಕೊಳ್ತವೆ. 2ನೇ ಜಾಗತಿಕ ಯುದ್ಧದ ಸಮಯದಲ್ಲಿ ಅಮೆರಿಕದ ಸೈನಿಕರು ಪೆಸಿಫಿಕ್ ಕಡಲಿದ್ದಂತ ಕೆಲವು ಬಗೆಯ ಮೀನುಗಳನ್ನ ತಿಂದು ಅಸ್ವಸ್ಥರಾಗಿ ಸತ್ತಿದ್ರು. ಇತ್ತೀಚಿನ ಕೆಲವು ಅಧ್ಯಯನಗಳಿಂದ ಜಗತ್ತಿನಲ್ಲಿ ವಾರ್ಷಿಕವಾಗಿ 50,000 ಜನ ವಿಷಕಾರಿ ಮೀನನ್ನು ತಿಂದು ಸಾಯ್ತಾರೆ. ಇವೆಲ್ಲ ವಿಷಕಾರಿ ಆಹಾರ ಸೇವನೆ ಅಪಾಯಗಳಾದವು. ಸಮುದ್ರ ನಾವಿಕರು ಉಪವಾಸ ಸಾಯೋದಕ್ಕೆ ಇತರ ಕಾರಣಗಳು ಕೂಡ ಇವೆ. ಕಡಲಲ್ಲಿ ಎಲ್ಲಾ ಕಡೆ ಒಂದೇ ರೀತಿಯಲ್ಲಿ ಜೀವ ವಿತರಣೆ ಆಗಿಲ್ಲ. ಕೆಲವು ಪ್ರದೇಶಗಳಲ್ಲಿ ಮೀನುಗಳು, ನೀರಿನ ಜೀವಿಗಳು ತುಂಬಿ ತುಳುಕ್ತಾ ಇದ್ರೆ, ಇನ್ನೂ ಕೆಲವು ಪ್ರದೇಶಗಳಲ್ಲಿ ಅವುಗಳ ಬರ ಇದೆ.
ಇಂತಹ ಕಡಲಿನ ನೆಲೆಗಳನ್ನ ನೀರಿನ ಮರಳುಗಾಡುಗಳಂತ ಕರೀಬಹುದು. ಇಂತಹ ಪ್ರದೇಶಗಳು ಭೂಮಿಯ 30 ರಿಂದ 40 ಡಿಗ್ರಿ ರೇಖಾಂಶದಲ್ಲಿ ಇರುತ್ತವೆ. ಈ ಪ್ರದೇಶದಲ್ಲಿ ಮೀನುಗಳಿಗೆ ಬೇಕಾದಂತ ಆಹಾರವನ್ನು ಒದಗಿಸುವ ಪಾಚಿ ಸೇರಿದಂತೆ ಸಸ್ಯ ಸಂಪತ್ತು ಅಂದ್ರೆ ಕಡಲಿನ ಸಸ್ಯ ಸಂಪತ್ತು ಇರೋದಿಲ್ಲ. ಕಡಲಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೀನುಗಳು ಮತ್ತು ಜಲಚರಗಳು ಬದುಕಬೇಕಂತ ಹೇಳಿದ್ರೆ ಅವುಗಳಿಗೆ ಬೇಕಾದಂತ ಪಾಚಿ ಮತ್ತು ಇತರ ಸಸ್ಯಗಳು ದೊರಕಬೇಕು. ಅಂತ ಸಸ್ಯಗಳು ಕಡಲಿನಲ್ಲಿ ಬೆಳೆಯೋದಕ್ಕೆ ಅನುಕೂಲಕರವಾದ ವಾತಾವರಣ ಇರಬೇಕು. ಭೂಮಿಯ ಮೇಲೆ 30 ರಿಂದ 40 ಡಿಗ್ರಿ ರೇಖಾಂಶದಲ್ಲಿ ಭೂಮಿಯನ್ನು ಸುತ್ತುವ ಕಾಲಬದ್ಧವಾದಂತಹ ಗಾಳಿಗಳ ವಲಯದಲ್ಲಿ ಹೆಚ್ಚಿನ ಗಾಳಿ ಇರೋದಿಲ್ಲ. ಆಫ್ರಿಕಾ ಮತ್ತು ಉತ್ತರ ಅಮೆರಿಕಗಳ ನಡುವೆ ಕಡಲಯಾನ ಬಹಳ ಕಷ್ಟಕರ ಆಗಿತ್ತು. ಯಾಕಂದ್ರೆ ಈ ಭೂಭಾಗಗಳ ನಡುವೆ ಅತ್ಯಂತ ದುರ್ಬಲವಾದ ಗಾಳಿ ಇರುತ್ತೆ. ಅಂದ್ರೆ ಗಾಳಿ ಬೀಸದೆ ನಿಂತ ಸ್ಥಿತಿನಲ್ಲಿ ಇರುತ್ತೆ. ಇಂಥ ಸ್ಥಿತಿಯ ಗಾಳಿಯನ್ನ ಡೋಲ್ಡ್ರಮ್ಸ್ ಅಂತ ಕರೀತಾರೆ. ಮುಂದಕ್ಕೆ ತಳ್ಳುವ ಗಾಳಿ ಇಲ್ಲದೆ ಇದ್ರೆ ಹಡಗುಗಳು ಮುಂದಕ್ಕೆ ಸಾಗೋದಿಲ್ಲ. ಅಂತ ಪ್ರದೇಶದಲ್ಲಿ ಮೀನುಗಳು ಕೂಡ ಇರೋದಿಲ್ಲ. ಕಡಲಿನ ಮೇಲೆ ಹೆಚ್ಚಾಗಿ ಗಾಳಿ ಬೀಸಿದ್ರೆ ಸಮುದ್ರದ ನೀರು ಅಲೆಗಳ ಮೂಲಕ ಕಲ್ಕಲ್ಪಡುತ್ತೆ. ಸಮುದ್ರದ ಮೇಲೆ ಪಾಚಿ ಬೆಳೆಗಳು ಬೆಳೆಯೋದಕ್ಕೆ ನೆರವಾಗತಕ್ಕಂಥ ಸಾರಜನಕ ಮತ್ತು ರಂಜಕಗಳು ಕಡಲಿನ ಕೆಳಗಿನಿಂದ ಮೇಲಕ್ಕೆ ಸಾಗಿಸಲ್ಪಡ್ತವೆ. ಇಂತಹ ರಾಸಾಯನಿಕಗಳನ್ನ ಬಳಸಿಕೊಂಡು ಸಮುದ್ರ ಪಾಚಿಗಳು ಹಬ್ಬುತ್ತವೆ, ಬೆಳಿತವೆ. ಎಲ್ಲಿ ಕಡಲಿನ ಅಲೆಗಳು ಇರೋದಿಲ್ವೋ ಅಲ್ಲಿ ಕಡಲಿನ ಸಸ್ಯಗಳಿಗೆ ಬೇಕಾದಂತ ಪೌಷ್ಟಿಕಾಂಶಗಳು ಇರೋದಿಲ್ಲ. ಪಾಚಿ ಮತ್ತು ಸಸ್ಯಗಳು ಬೆಳೆಯೋದಿಲ್ಲ. ಅಂತ ಪಾಚಿಯನ್ನು ತಿಂದು ಬದುಕುವ ಜಲಚರಗಳು, ಮೀನುಗಳು ಇರೋದಿಲ್ಲ. ಇದರ ಪರಿಣಾಮ ಕಡಲಿನ ಮೇಲಿರುವ ಎಲ್ಲ ಜೀವಜಾಲಕ್ಕೂ ಹೋಗುತ್ತೆ. ಇಂತಹ ಯಾವುದೇ ಜೀವಿ ಇಲ್ಲದ ಕಡಲಿನಲ್ಲಿ ಬರ ಪ್ರದೇಶಗಳು ಮೊದಲಿಂದ ಹೋಯಿತು. ಫರ್ಡಿನಾಂಡ್ ಮೆಗಲಾನ್ ಕಡಲಿನ ಮೂಲಕ ಭೂಮಿಯನ್ನು ಸುತ್ತೋದಕ್ಕೆ ಹೋದಾಗ ಇಂತಹ ಪರಿಸ್ಥಿತಿಗಳನ್ನು ಎದುರಿಸಿದ್ದ. ಅದನ್ನ ಆತ ದಾಖಲೆ ಮಾಡಿದ್ದಾನೆ. ಇತ್ತೀಚೆಗೆ ನಡೆಸಲಾದ ಉಪಗ್ರಹ ಆಧಾರಿತ ಅಧ್ಯಯನಗಳಿಂದ ದಕ್ಷಿಣ ಬ್ರೆಜಿಲ್ನ ಪೆಸಿಫಿಕ್ ಗೈರೆ ಎನ್ನುವ ಪ್ರದೇಶವನ್ನು ದಾಟುವಾಗ ತೀವ್ರವಾದಂತ ತೊಂದರೆಯಲ್ಲಿ ಆತ ಸಿಲುಕಿದ್ದ. ಈ ಜಾಗ ತೀವ್ರವಾದ ಜಲಚರಗಳ ಬರದ ಪ್ರದೇಶ ಅಂತ ಉಪಗ್ರಹ ಆಧಾರಿತ ವೀಕ್ಷಣೆಗಳು ತಿಳಿಸಿದ್ದಾರೆ. ಈ ಜಾಗದಲ್ಲಿ ದೋಣಿಗಳು ಮುಂದಕ್ಕೆ ಸಾಗೋದಿಲ್ಲ. ಹಾಗೆ ಕಡಲಿನಲ್ಲಿ ಮನುಷ್ಯರ ಬದುಕಕ್ಕೆ ಬೇಕಾದಂತ ಮೀನುಗಳು ಕೂಡ ದಕ್ಕೋದಿಲ್ಲ. ಆಗಿದ್ದರೆ ದೀರ್ಘಕಾಲ ಮಾಡ್ತಾ ಇದ್ದ ಪ್ರಯಾಣಿಕರು ಹಸಿವೆಯಿಂದ ಸಾಯ್ತಾ ಇದ್ರು. ಕಡಲಿನಲ್ಲಿ ಬಹುದೂರ ಪ್ರಯಾಣ ಮಾಡಿ ದಂತಕಥೆಗಳಾಗಿರುವ ಫರ್ಡಿನಾಂಡ್ ಮೆಗಲಾನ್, ಕ್ರಿಸ್ಟೋಫರ್ ಕೊಲಂಬಸ್, ವಾಸ್ಕೋ ಡ ಗಾಮ ಮುಂತಾದವರು ಕಡಲಿನಲ್ಲಿ ಕೆಲವು ಕಡೆ ಬೇಕಾದಷ್ಟು ಮೀನು ಸಿಕ್ಕರೂ ವಿಷಕಾರಿಗಳಾಗಿರೋದ್ರಿಂದ ಅವುಗಳನ್ನ ತಿನ್ನಲಾಗದೇ ಇರುವ ಸ್ಥಿತಿಯನ್ನ ವರ್ಣಿಸಿದ್ದಾರೆ. 40 ನಾವಿಕರು ಮೀನು ತಿಂದು ಸತ್ತಂತ ಸಂಗತಿಯನ್ನು ಕೂಡ ಫರ್ಡಿನಾಂಡ್ ಮೆಗಲಾನ್ ದಾಖಲೆ ಮಾಡಿದ್ದಾನೆ. ಕಡಲಿನ ನಕಾಶೆ ತಯಾರಿಸುವ ಆಂಟೋನಿಯೋ ಫಿಗೋಪತ್ತ ಕೂಡ ಇದನ್ನ ತನ್ನ ನಕ್ಷೆಗಳಲ್ಲಿ ತೋರಿಸಿದ್ದಾನೆ. ಗೊತ್ತಿರದ ಜಾತಿಯ ಮೀನುಗಳು ಮಾತ್ರ ಅಲ್ಲ, ಚೆನ್ನಾಗಿ ಗೊತ್ತಿರುವ ಜಾತಿಯ ಮೀನುಗಳನ್ನು ತಿಂದು ಕೂಡ ನಾವಿಕರು ಸತ್ತ ಪ್ರಕರಣಗಳು ನಮಗೆ ಸಿಗ್ತವೆ. ಆಧುನಿಕ ಕಾಲದಲ್ಲಿ ಪಡೆದ ಉಪಗ್ರಹ ಚಿತ್ರಗಳು ಜಲಚರಗಳು ಇಲ್ಲದ ಅಥವಾ ಅತ್ಯಂತ ವಿರಳವಾಗಿರುವ ಕಡಲ ಪ್ರದೇಶಗಳನ್ನ ಗುರುತಿಸಿದವೆ. ವಿಷಕಾರಿಯಾದ ಕಡಲಿನ ಜೀವಿಗಳು ಮತ್ತು ಜಲಚರಗಳಿಲ್ಲದ ಕಡಲಿನ ಬಂಜರು ಪ್ರದೇಶಗಳಿಂದಾಗಿ ಕಡಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ನಾವಿಕರು ಹಸಿವೆಯಿಂದ ಸಾಯ್ತಾ ಇದ್ರು. ಆದ್ರಿಂದ ಹೊರಗೆ ಸಮೃದ್ಧ ಅಂತ ಕಂಡು ಬರೋದರ ಹಿಂದೆ ವಾಸ್ತವಿಕ ಕಟು ಸತ್ಯ ಬೇರೆಯದಾಗಿರುತ್ತೆ ಅನ್ನೋದನ್ನ ನಾವು ಮನಗಾಣಬಹುದು ಮತ್ತು ತಿಳಿಯಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ನಮ್ಮ ನಂಬಿಕೆಗಳಿಗೆ ಹೊಂದಾಣಿಕೆಯಾಗದ ವಾಸ್ತವಿಕ ಸಂಗತಿಗಳನ್ನು ತಿಳಿಯೋಣ. ವಂದನೆಗಳೊಂದಿಗೆ.